ತಂದೆ ತಾಯಿ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗುತ್ತಾ ನೀವೇ ಹೇಳಿ. ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಪಾಪುದ್ ಬರ್ತ್ಡೇ ಇತ್ತು ಶನಿವಾರ. ಸೊ ಹಾಗಾಗಿ ನಾನು ಮಧು ಪಾಪು 3 ಜನನು ಊರಿಗೆ ಹೋಗೋಣ ಅಂತ ಹೊರಟಿದ್ವಿ. ಯಾವ ಊರಿಗೆ ಅಂತ ಹೇಳಿದ್ರೆ ನಮ್ಮ ಅಮ್ಮನ ಮನೆಗೆ ಹೋಗ್ತಿದೀವಿ. ಪಾಪುದ್ ಫಸ್ಟ್ ಬರ್ತ್ಡೇ ಅಲ್ವಾ, ಸೊ ಹಾಗಾಗಿ ಅಮ್ಮನೂರಲ್ಲೇ ಮಾಡ್ಬೇಕು ಅಂತ ಅಮ್ಮ ಹೇಳಿದ್ರು. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಿದೀವಿ. ಹೋಗ್ತಾ ದಾರಿಯಲ್ಲಿ ಚಿಂಚು ಕೂಡ ಮಲ್ಕೊಂಡ್ಲು. ಅಲ್ಲಿ ಮಲ್ಕೊಂಡಿದ್ ಗ್ಯಾಪ್ ಅಲ್ಲೇನೆ ಮಧು ಅಲ್ಲಿ ತಿಪ್ಟೂರಲ್ಲಿ ಕೋಡಿ ಸರ್ಕಲ್ ಅಲ್ಲಿ ತುಂಬಾ ಚೆನ್ನಾಗಿ ಗೋಬಿ ಮಾಡ್ತಾರೆ. ಸೊ ಹಾಗಾಗಿ ಅಲ್ಲಿ ತಗೊಂಡ್ಬರ್ತೀನಿ ಅಂತ ಹೋಗಿದ್ರು. ಪಾಪು ನೋಡಿ ಬರ್ತ್ಡೇ ಟೈಮ್ ಅಲ್ಲೇನೆ ಎಲ್ಲಾ ಕಡೆ ಮಾರ್ಕ್ ಮಾಡ್ಕೊಂಡಿದ್ದಾಳೆ. ಅಂತೂ ತುಂಬಾ ಅಂದ್ರೆ ತುಂಬಾ ಶಾರ್ಪ್ ಇದೆ. ಸೊ ಕಣ್ಣ ಹತ್ರ ಕಿತ್ಕೊಂಡಿದ್ದಾಳೆ, ಮೂಗ್ ಹತ್ರ ಕಿತ್ಕೊಂಡಿದ್ದಾಳೆ, ಕಿವಿ ಹತ್ರ ಕಿತ್ಕೊಂಡಿದ್ದಾಳೆ, ಎಲ್ಲಾ ಕಡೆ ಕಿತ್ಕೊಂಡ್ ಗಾಯ ಮಾಡ್ಕೊಂಡಿದ್ದೆ. ಚಿಂಚು ಫೇಸ್ ಮೇಲೆ ಎಲ್ಲೇ ಗಾಯ ಆದ್ರೂನು ಅಥವಾ ಏನೇ ಕಚ್ಚಿದ್ರೂನು ಸಖತ್ ಬೇಜಾರಾಗುತ್ತೆ ನನಗಂತೂ. ಎಲ್ಲಾ ತಾಯಂದ್ರಿಗೂ ಹೀಗೆ ಅನ್ಸುತ್ತೆ. ಸೊ ಮಧುನು ಗೋಬಿ ತಂದ್ರು. ತಿಪ್ಟೂರಲ್ಲಿ ಇರೋರು ಯಾರಾದ್ರೂ ವಿಡಿಯೋ ನೋಡ್ತಿದ್ರೆ ಒಂದ್ಸಲ ಅಲ್ಲಿ ಟೇಸ್ಟ್ ಮಾಡಿ ನೋಡಿ. ಕೋಡಿ ಸರ್ಕಲ್ ಅಲ್ಲಿ ಸಖತ್ತಾಗಿರುತ್ತೆ ಗೋಬಿ ಮಾತ್ರ. ಸೊ ಗೋಬಿನೂ ತಿನ್ಕೊಂಡು ಹೊರಟು ಹೋಗ್ತಾ ದಾರಿಯಲ್ಲಿ ಮನೆಗೆ ಏನಾದರೂ ತಗೊಂಡೋಗೋಣ ಬೇಕರಿಯಲ್ಲಿ ಅಂತ ತಗೊಂಡು ಮನೆಗೂ ಬಂದ್ವು. ಮನೆಗೆ ಬರೋ ಅಷ್ಟರಲ್ಲಿ ಅಮ್ಮ ಅಡುಗೆ ಎಲ್ಲ ಮಾಡಿಟ್ಟಿದ್ರು. ಬರ್ತೀವಿ ಅಂತ ಕೆಲಸ ಎಲ್ಲ ಮುಗಿಸಿನೂ ಅಮ್ಮ ಯಾವಾಗ್ಲೂ ಮನೆ ಹತ್ರನೇ ಇರಲ್ಲ, ತೋಟದಲ್ಲಿ ಹೋಗಿ ಕೆಲಸನೂ ಮಾಡುತ್ತೆ ಮತ್ತು ಮನೇಲಿ ಬಂದು ಅಡುಗೆನೂ ಮಾಡುತ್ತೆ. ಸೊ ಹಾಗಾಗಿ ನಾವು ಬರ್ತೀವಲ್ಲ ಅಂತ ಅಡುಗೆ ಎಲ್ಲ ಮಾಡಿಟ್ಟಿದ್ರು. ಊಟ ಹೆಂಗೈತಣ್ಣ? ಏನು ಚೆನ್ನಾಗೈತೆ? ಪಾಯಸ ಅದ ಚೆನ್ನಾಗೈತಾ? ನಮ್ಮಪ್ಪ ಆ್ಯಕ್ಚುಲಿ ಜಾಸ್ತಿ ಮಾತಾಡಲ್ಲ, ವಿಡಿಯೋಗೋಸ್ಕರ ಏನೋ ಒಂಚೂರು ಮಾತಾಡೈತೆ ಅಷ್ಟೇ. ಸೊ ಚಿಂಚುನೂ ಊಟ ಮಾಡಿಸಿ ಅವಳಿಗೂ ಆಟ ಆಡಿಸ್ತಿದ್ದೆ. ಅವಳು ಚೆನ್ನಾಗಿ ಊಟ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಿದ್ಲು. ಇಲ್ಲಿಗೆ ಬಂದಾಗಿಂದ ಸಖತ್ ಆ್ಯಕ್ಟಿವ್ ಆಗಿದ್ದಾಳೆ. ಮುದ್ದು ಕೂಡ ಜಾಸ್ತಿ ಆಗಿದೆ ಅವಳಿಗೆ. ಹೇಳಿದ ಮಾತೇ ಕೇಳ್ತಿಲ್ಲ. ಏನು ಮಾಡಬೇಡ ಅಂತೀವಿ ಅದನ್ನೇ ಮಾಡ್ತಿದ್ದಾಳೆ. ಸಖತ್ ಹೈಪರ್ ಆ್ಯಕ್ಟಿವ್ ಆಗಿದ್ದಾಳೆ. ಚೆನ್ನಾಗಿ ಆಟ ಆಡ್ತಿದ್ದಾಳೆ. ನನಗೂ ಖುಷಿ ಆಯಿತು. ಅವಳು ಎಲ್ಲಿ ಅಳ್ತಾಳೋ ಇವ್ರ ಹತ್ರ ಹೊಂದ್ಕೊಳ್ಳಲ್ವೋ ಅಂತ ಅಂದ್ಕೊಂಡಿದ್ದೆ. ಬಟ್ ಅವಳು ಹಂಗೆ ಮಾಡಲಿಲ್ಲ. ತುಂಬ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಿದ್ಲು. ನೋಡಿ ತೋಟದ ಹತ್ರದಿಂದ ಹೂವೆಲ್ಲ ಕಿತ್ಕೊಂಡು ಬಂದು ಹೂವು ಕಟ್ಟಿ ಕೂಡ ಅಮ್ಮ ಇಷ್ಟೊಂದೆಲ್ಲ ಅಡುಗೆ ಮಾಡಿದೆ. ತಾಯಿ ಪ್ರೀತಿ ಮುಂದೆ ಏನೂ ಇಲ್ಲ ಅಂತ ಅನಿಸುತ್ತೆ ಅಲ್ವಾ. ನಮ್ಮಮ್ಮ ಮಾತ್ರ ಅಲ್ಲ, ಎಲ್ಲ ಅಮ್ಮಂದಿರೂ ಹೀಗೆ ಅನಿಸುತ್ತೆ. ಮಗಳು ಮನೆಗೆ ಬರ್ತಾಳೆ, ಅಳಿಯ ಮನೆಗೆ ಬರ್ತಾರೆ ಅಂತಂದರೆ ಅವರಿಗೆ ಎಷ್ಟೇ ಕೆಲಸ ಮಾಡಿದ್ರು ಎಷ್ಟೇ ಸುಸ್ತಾಗಿದ್ರು ಎಲ್ಲ ಮರೆತು ನನ್ನ ಮಗಳು ಬರ್ತಾಳೆ ಅನ್ನೋ ಖುಷಿಯಿಂದ ಇಷ್ಟೆಲ್ಲ ಮಾಡ್ತಾರೆ ಅಲ್ವಾ. ಅವ್ರ ಪ್ರೀತಿಗೆ ನಾವು ಏನು ಕೊಡೋಕ್ಕೆ ಸಾಧ್ಯ? ಅವ್ರು ಇರೋವರೆಗೂ ನಾವು ಅವ್ರು ಖುಷಿ ಪಡೋ ಥರ ನೋಡ್ಕೊಂಡ್ರೆ ಆಯಿತು ಅಲ್ವಾ. ಅದಕ್ಕಿಂತ ನಮ್ಮ ಕೈಲಿ ಇನ್ನೇನು ಕೊಡೋಕ್ಕೆ ಸಾಧ್ಯ ಅಲ್ವಾ. ನಮ್ಮಮ್ಮ ನೀಟಾಗಿ ಹೂವು ಎಲ್ಲ ಕಟ್ಟಿಟ್ಟಿದ್ರೆ ಚಿಂಚು ಹೋಗಿ ಹೂವು ಎಲ್ಲ ಕಿತ್ತು ಎಸಿತಿದ್ದಾಳೆ. ಅವಳಿಗೂ ಸ್ವಲ್ಪ ಹೊತ್ತೆಲ್ಲ ಆಟಾಡಿಸಿ ಇವತ್ತಿನ ದಿನನ ಎಂಡ್ ಮಾಡಿದೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಹ್ಯಾಪಿಯಾಗಿರಿ. ಲಾಟ್ಸ್ ಆಫ್ ಲವ್.